ಹಿಂದೂ ಪುರಾಣಗಳಲ್ಲಿ ಸಾವಿರಾರು ವರ್ಷಗಳಿಂದ ಕೇಳಿಬರುತ್ತಿರುವ ಒಂದು ಅದ್ಭುತ ಪ್ರೇಮಕಥೆಯಿದೆ. ಇದು ದೇವರುಗಳ ಕಥೆಯಲ್ಲ. ಇದು ಇಬ್ಬರು ಮಾನವರ ಕಥೆ. ಆದರೆ ಅವರ ಪ್ರೀತಿ ವಿಧಿಯನ್ನೇ ಸವಾಲು ಹಾಕಿದ ಪ್ರೀತಿ. ಇದು ನಳ ಮತ್ತು ದಮಯಂತಿಯ ಅಮರ ಪ್ರೇಮಕಥೆ. ಪ್ರಾಚೀನ ಭಾರತದಲ್ಲಿ ನಿಷಧ ಎಂಬ ರಾಜ್ಯವಿತ್ತು. ಆ ರಾಜ್ಯದ ರಾಜನು ನಳ. ಅವನು ಧರ್ಮನಿಷ್ಠನಾದ ರಾಜ, ಶೂರ ಯೋಧ ಮತ್ತು ನ್ಯಾಯಪ್ರಿಯ ಆಡಳಿತಗಾರ. ಜನರು ಅವನನ್ನು ಕೇವಲ ರಾಜನಾಗಿ ಮಾತ್ರವಲ್ಲ, ಒಳ್ಳೆಯ ಮಾನವನಾಗಿ ಪ್ರೀತಿಸುತ್ತಿದ್ದರು. ಇನ್ನೊಂದು ರಾಜ್ಯದಲ್ಲಿ ದಮಯಂತಿ ಎಂಬ ರಾಜಕುಮಾರಿಯಿದ್ದಳು. ಅವಳು ಅಪಾರ ಸೌಂದರ್ಯ ಹೊಂದಿದ್ದಳು. ಆದರೆ ಅವಳ ನಿಜವಾದ ಸೌಂದರ್ಯ ಅವಳ ಜ್ಞಾನ ಮತ್ತು ಸಂಸ್ಕಾರಗಳಲ್ಲಿತ್ತು. ಅವಳು ಶಾಸ್ತ್ರಗಳಲ್ಲಿ ಪಾಂಡಿತ್ಯ ಹೊಂದಿದ್ದಳು, ಸಂಗೀತ ಮತ್ತು ನೃತ್ಯದಲ್ಲಿ ಪರಿಣತಿ ಹೊಂದಿದ್ದಳು. ಒಂದು ದಿನ ನಳನ ಶೌರ್ಯ ಮತ್ತು ಧರ್ಮದ ಕಥೆಗಳು ದಮಯಂತಿಯ ಅರಮನೆಗೆ ತಲುಪಿದವು. ಆ ಕಥೆಗಳು ಅವಳ ಹೃದಯವನ್ನು ಸ್ಪರ್ಶಿಸಿದವು. ಅದೇ ಸಮಯದಲ್ಲಿ ದಮಯಂತಿಯ ಸೌಂದರ್ಯ ಮತ್ತು ಗುಣಗಳ ಕಥೆಗಳು ನಳನಿಗೂ ಕೇಳಿಬಂದವು. ಒಬ್ಬರನ್ನೊಬ್ಬರು ನೋಡದೇ ಇದ್ದರೂ ಅವರ ಮನಸ್ಸಿನಲ್ಲಿ ಪ್ರೀತಿ ಮೂಡಿತು. ಕಾಲ ಕಳೆಯಿತು. ದಮಯಂತಿಯ ವಿವಾಹಕ್ಕಾಗಿ ಸ್ವಯಂವರವನ್ನು ಆಯೋಜಿಸಲಾಯಿತು. ಅನೇಕ ರಾಜರು ಮತ್ತು ರಾಜಕುಮಾರರು ಅಲ್ಲಿ ಸೇರಿದರು. ಆ ಸಮಯದಲ್ಲಿ ಒಂದು ಆಶ್ಚರ್ಯಕರ ಘಟನೆ ನಡೆಯಿತು. ಇಂದ್ರ, ಅಗ್ನಿ, ಯಮ ಮತ್ತು ವರುಣ ದೇವತೆಗಳು ಕೂಡ ಸ್ವಯಂವರಕ್ಕೆ ಬಂದರು. ಆದರೆ ದಮಯಂತಿ ತನ್ನ ಮನಸ್ಸಿನ ಮಾತನ್ನು ಕೇಳಿದಳು. ಅವಳು ಹೇಳಿದಳು, ನಾನು ಮಾನವಳಾಗಿದ್ದೇನೆ. ನನ್ನ ಜೀವನವನ್ನು ಹಂಚಿಕೊಳ್ಳುವವನು ಕೂಡ ಮಾನವನಾಗಿರಬೇಕು. ಆಮೇಲೆ ಅವಳು ನಳನ ಬಳಿ ಹೋಗಿ ಅವನ ಕಂಠದಲ್ಲಿ ಹಾರ ಹಾಕಿದಳು. ಹೀಗೆ ನಳ ಮತ್ತು ದಮಯಂತಿಯ ವಿವಾಹ ನಡೆಯಿತು. ಆದರೆ ವಿಧಿ ಇನ್ನೊಂದು ಪರೀಕ್ಷೆಯನ್ನು ಕಾಯ್ದಿಟ್ಟಿತ್ತು. ನಳನ ತಮ್ಮ ಪುಷ್ಕರನು ಅವನ ಮೇಲೆ ಅಸೂಯೆ ಹೊಂದಿದ್ದನು. ಅವನು ನಳನನ್ನು ಜೂಜಾಟಕ್ಕೆ ಆಹ್ವಾನಿಸಿದನು. ಜೂಜಿನಲ್ಲಿ ನಳನು ತನ್ನ ಸಂಪತ್ತು, ಅರಮನೆ ಮತ್ತು ಸೇನೆ ಎಲ್ಲವನ್ನೂ ಕಳೆದುಕೊಂಡನು. ಕೊನೆಗೆ ತನ್ನ ರಾಜ್ಯವನ್ನು ಕಳೆದುಕೊಂಡನು. ಶಾಪದ ಪರಿಣಾಮದಿಂದ ನಳನ ರೂಪವು ಬದಲಾಗಿತು. ಈ ದುಃಖವನ್ನು ತಾಳಲಾರದೆ ನಳನು ದಮಯಂತಿಯನ್ನು ಬಿಟ್ಟು ದೂರ ಹೋಗಿದನು. ದಮಯಂತಿಯ ಜೀವನವು ಸಂಪೂರ್ಣವಾಗಿ ಬದಲಾಗಿತು. ರಾಣಿಯಾಗಿದ್ದವಳು ಈಗ ಅರಣ್ಯಗಳಲ್ಲಿ ಅಲೆದಾಡಬೇಕಾಯಿತು. ಆದರೂ ಅವಳು ನಳನನ್ನು ದೂಷಿಸಲಿಲ್ಲ. ಅವನನ್ನು ಹುಡುಕಲು ಪ್ರಯಾಣ ಆರಂಭಿಸಿದಳು. ವರ್ಷಗಳ ನಂತರ ಅವಳು ನಳನನ್ನು ಕಂಡಳು. ಆದರೆ ಅವನು ತನ್ನ ಹಳೆಯ ರೂಪದಲ್ಲಿರಲಿಲ್ಲ. ಆದರೂ ದಮಯಂತಿ ಅವನನ್ನು ತನ್ನ ಕಣ್ಣುಗಳಿಂದಲ್ಲ, ತನ್ನ ಹೃದಯದಿಂದ ಗುರುತಿಸಿದಳು. ಅವಳ ಅಚಲ ಪ್ರೀತಿಯ ಶಕ್ತಿಯಿಂದ ನಳನ ಮೇಲಿದ್ದ ಶಾಪ ದೂರವಾಯಿತು. ನಳನು ತನ್ನ ಹಳೆಯ ರೂಪವನ್ನು ಮತ್ತೆ ಪಡೆದನು. ಮತ್ತೆ ತನ್ನ ರಾಜ್ಯವನ್ನು ಪಡೆದನು. ಈ ಕಥೆ ನಮಗೆ ಒಂದು ಮಹತ್ವದ ಸತ್ಯವನ್ನು ಕಲಿಸುತ್ತದೆ. ನಿಜವಾದ ಪ್ರೀತಿ ರೂಪಕ್ಕಿಂತ ದೊಡ್ಡದು. ಅದು ದುಃಖಗಳಿಗಿಂತ ಬಲವಾದದು ಮತ್ತು ಅದು ವಿಧಿಯನ್ನೂ ಗೆಲ್ಲಬಲ್ಲ ಶಕ್ತಿ. ಇದು ನಳ ಮತ್ತು ದಮಯಂತಿಯ ಅಮರ ಪ್ರೇಮಕಥೆ. ಈ ರೀತಿಯ ಇನ್ನಷ್ಟು ಪೌರಾಣಿಕ ಕಥೆಗಳು ಮತ್ತು ಆತ್ಮಜ್ಞಾನ ನೀಡುವ ವಿಷಯಗಳನ್ನು ಕೇಳಲು ನಮ್ಮ ವೇದಾಂತ ಬಳಗ ಶಕ್ತಿನಗರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಮತ್ತೊಂದು ಅದ್ಭುತ ಕಥೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.